ಒಂದು ಉದಾಹರಣೆ, ಬಸವರಾಜು ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಅಥವಾ ಲೋಕಸಭೆಯ ಸದಸ್ಯನಾಗಿ ನಿರ್ವಚನ ಹೊಂದಿದವನಾಗಿ ವಿಧಿಯ ಅನ್ವಯ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನ ಮತ್ತು ಸಮಗ್ರತೆಯನ್ನ ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ, ಸತ್ಯ ಮತ್ತು ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಎತ್ತಿ ಹಿಡಿತೀನಿ, ಬಾಬಾ ಸಾಹೇಬ್ರು ಕೊಟ್ಟಂತಹ ಸಂವಿಧಾನಕ್ಕೆ ಧಕ್ಕೆ ಬರದಂತೆ ನೋಡ್ಕೊಳ್ತೀನಿ ಅನ್ನುವ ರೀತಿಯಲ್ಲಿ ಭಗವಂತನ ಹೆಸರಿನಲ್ಲಿ ಅತ್ಯಂತ ಬದ್ಧತೆಯಿಂದ ಅಂತಃಕರಣ ಶುದ್ಧಿಯಿಂದ ಪ್ರಮಾಣ ಮಾಡುವಂತವರು ಶಾಸಕರು ಮತ್ತು ಸಂಸದರು. ಮುಖ್ಯಮಂತ್ರಿಗಳು ಕೂಡ ಹೀಗೆ ಮಾಡಬೇಕು, ಪ್ರಧಾನಮಂತ್ರಿ ಕೂಡ ಹೀಗೆ ಮಾಡಬೇಕು. ಆದರೆ ಕೆಲವರ ಪಾಲಿನ ಅಪ್ಪ, ಕೆಲವರ ಪಾಲಿನ ದೇವರು, ಕೆಲವರ ಪಾಲಿನ ಎಲ್ಲವೂ ಆಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಏನ್ ಮಾಡ್ತಿದ್ದಾರೆ? ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಎಲ್ಲ ಒಂದು ಕಡೆ ಅವರು ಕೂಡ ಕಾರಣವಾಗಿರಬಹುದಾ? ಅಂಧಭಕ್ತರು ಎಷ್ಟೋ ಜನ ಅವರ ತಂದೆ ಹೆಸರನ್ನ ಪಕ್ಕದಲ್ಲಿ ಸೇರಿಸ್ಕೊಂಡಿದ್ರು ಬಿಟ್ಟಿದ್ರು, ಆದ್ರೆ ಮೋದಿ ಅನ್ನೋ ಹೆಸರನ್ನ ಸೇರಿಸ್ಕೊಂಡ್ರು ಸುಮಾರು 20,000 ಜನ 2014ರ ಲೋಕಸಭಾ ಚುನಾವಣೆಯ ನಂತರದಲ್ಲಿ 19ರ ಮಧ್ಯೆ. ಎರಡನೇದ್ದು, ಬಹುಪಾಲು ಹಿರಿಯರು ಕೂಡ ವಿಷ್ಣುವಿನ 73ನೇ ಅವತಾರ 96ನೇ ಅವತಾರ ಅಂತೆಲ್ಲ ಹೇಳಿದ್ರು. ಎಲ್ಲ ದೇವರುಗಳಿಗಿಂತ 300 ಚಿಲ್ಲರೆ ಕೋಟಿ ದೇವರಿದಾವಲ್ಲ, ಆ ದೇವ್ರು ಎಲ್ಲಾ ದೇವರುಗಳಿಗಿಂತ ದೊಡ್ಡ ದೇವರು ಮೋದಿ ಅನ್ನೋದನ್ನ ಒಪ್ಕೋತಿದ್ದಾರೆ. ಅಷ್ಟರ ಮಟ್ಟಿಗಿನ ಅಂಧಭಕ್ತಿತನ ಅವರಲ್ಲಿದೆ, ನಿಜವಾದ ಗುಲಾಮಗಿರಿ ಅವರಲ್ಲಿದೆ. ಇದು ಅವರಿಗೆ ಸಂಬಂಧಿಸಿದ್ದು, ಅದು ಬೇರೆ ಪ್ರಶ್ನೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಆಗ್ತಿದೆ. ಎಷ್ಟರ ಮಟ್ಟಿಗೆ ಕಳವಳಕಾರಿ ನಡೆ ಮತ್ತು ನುಡಿಗಳು ನಮ್ಮ ಮುಂದೆ ಕಣ್ಮುಂದೆ ಬಂದು ನಿಲ್ತಿವೆ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ಸರ್ವಾಧಿಕಾರಿ ಆಡಳಿತ ಈ ದೇಶದಲ್ಲಿ ಬರಬಹುದಾ? ಇತ್ತೀಚೆಗೆ ದೇವನೂರು ಮಹಾದೇವ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇದನ್ನೇ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ರು. ಸುಮಾರು 10 ಕಾರಣಗಳನ್ನ ನಿಮಗೆ ಕೊಡ್ತೀನಿ. ಪ್ರಧಾನಿ ಮೋದಿಯವರ ನೇತೃತ್ವದ ಬಿಜೆಪಿಯ ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದೆ, ಬಿಜೆಪಿ RSS ಸೇರ್ಕೊಂಡು ಅನ್ನುವಂತಹ ಒಂದು ಚರ್ಚೆಗೆ ಪುಷ್ಟಿ ನೀಡುವಂತಹ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇವೆ. ಮತದಾನ ಆಗದೆ ಇರುವಂತದ್ದಷ್ಟೇ ಸರ್ವಾಧಿಕಾರಿ ಧೋರಣೆ ಅಲ್ಲ. ಸರ್ವಾಧಿಕಾರಿ ಧೋರಣೆ ಅಂದ್ರೆ ಮುಂದಿನ ಒಂದು 4-5 ನಿಮಿಷಗಳ ಮಧ್ಯದಲ್ಲಿ 10 ಎಕ್ಸಾಂಪಲ್ ಕೊಡ್ತೀನಿ, ಕಾರಣಗಳನ್ನ ಕೊಡ್ತೀನಿ. ಎಲ್ಲವೂ ಕೂಡ ಡಿಕ್ಟೇಟರ್ಶಿಪ್ ಕೇಂದ್ರ ಸರ್ಕಾರದಿಂದ ಆಗ್ತಿದೆ, ಬಿಜೆಪಿ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ನುಡಿತವೆ. ಆಪರೇಷನ್ ಕಮಲ 2008ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ಬಳಿಕ ಶುರುವಾದಂತಹ ಒಂದು ಕೆಟ್ಟ ಚಾಳಿ, ಅತ್ಯಂತ ನೀಚತನದ ದುಷ್ಟತನದ ಒಂದು ಅಭ್ಯಾಸ ಇಲ್ಲಿಯ ತನಕ 2022ರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 2008ರಿಂದ 2022ರ ತನಕ ಸುಮಾರು 200 ಕಾಂಗ್ರೆಸ್ ಶಾಸಕರನ್ನ ಕತ್ತೆಗಳ ರೀತಿ, ಕುದುರೆಗಳ ರೀತಿ, ನಾಯಿಗಳ ರೀತಿ, ಬೆಕ್ಕುಗಳ ರೀತಿ ಖರೀದಿ ಮಾಡುತ್ತೆ ಬಿಜೆಪಿ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗಿನ ವಿಷ ಇಕ್ಕಿದ, ನಂಜು ಬಳಿದ ಚಾಕುನಿಂದ ಚೂರಿಯಿಂದ ಚುಚ್ಚಿರಬಹುದು ಬಿಜೆಪಿ. ಮೋದಿಯವರ ನೇತೃತ್ವದ ಘನ ಸರ್ಕಾರ. ಇಂಥದ್ದೊಂದು ಚರ್ಚೆ ಕೂಡ ನಡೀತಿದೆ. ಅಂಧಭಕ್ತರ ಪಾಲಿನ ದೇವರು, ಅಂಧಭಕ್ತರ ಪಾಲಿನ ನಿಜವಾದ ಅಪ್ಪ ಮೋದಿ ಈ ರೀತಿ ಮಾಡಿರಬಹುದಾ? ಒಂದನೇ ಕಾರಣ ನಿಮ್ಗೆ ಹೇಳಿದ್ದೀನಿ. ಎರಡನೇ ಕಾರಣ ಚುನಾವಣಾ ಅಕ್ರಮ. ಚಂಡೀಗಢ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಅನಿಲ್ ಮಸೀಹ್ ಅನ್ನುವಂತಹ ಚುನಾವಣಾಧಿಕಾರಿ, ಈ ಹಿಂದೆ ಬಿಜೆಪಿಯ ಒಂದು RSS ಕಾರ್ಯಕರ್ತನಾಗಿ ಹಂತವಾಗಿ ಬೆಳೆದಂತಹ ವ್ಯಕ್ತಿ, ನಂತರದಲ್ಲಿ ಚುನಾವಣಾಧಿಕಾರಿಯಾಗಿ ಏನ್ ಮಾಡಿದ್ರು? CCTV ಸ್ಪಷ್ಟವಾಗಿ ಹೇಳ್ತು, ಆಪ್ ಮತ್ತು ಕಾಂಗ್ರೆಸ್ನ ಚುನಾಯಿತ ಅಭ್ಯರ್ಥಿಗಳೇನಿದ್ರು ಅವರ ಮತಪತ್ರವನ್ನ ಅವರೇ ಅಳಸಾಕಿ ಇದು ಅಸಿಂಧು ಅಂತ 8 ಮತಗಳನ್ನ ಅಸಿಂಧುಗೊಳಿಸಿ ಬಿಜೆಪಿಯ ಮೇಯರ್ ಗೆಲ್ಲುವಂತೆ ನೋಡಿಕೊಂಡಿದ್ರು. ಇದಕ್ಕಿಂತ ನೀಚತನದ ಕಚಡತನದ ಕೆಲಸವನ್ನ ಮತ್ತೊಬ್ರು ಮಾಡೋದಿಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ? ಪ್ರಜಾಪ್ರಭುತ್ವ ಅನ್ನುವಂತಹ ತಾಯಿಗೆ
ಬೆನ್ನಿನಿಂದ ಚೂರಿ ಹಾಕಿದಂತಹ ಘಟನೆ ಅಂತ ಅನ್ಸೋದಿಲ್ವಾ? ಇದು ಕೂಡ ಬಹುಮುಖ್ಯವಾದಂತಹ ಚರ್ಚೆ. ಮೂರನೇ ಕಾರಣ, ವಿಪಕ್ಷಗಳ ಮೇಲಷ್ಟೇ ಐಟಿ ಇಡಿ ರೈಡ್. ಬಹುಪಾಲು ವ್ಯಂಗ್ಯಚಿತ್ರಕಾರರು ಒಂದು ವ್ಯಂಗ್ಯಚಿತ್ರ ಬರೆದಿದ್ರು. ಮೈ ತುಂಬ ಕೊಳೆ ತುಂಬಿಕೊಂಡಿರ್ತಾನೆ, ಅವನಿಗೆ ಬಿಜೆಪಿ ಅನ್ನೋ ಸಾಬೂನ್ ಸಿಕ್ಕಿದ ಕೂಡಲೇ ಪರಿಶುದ್ಧನಾಗ್ಬಿಡ್ತಾನೆ. ಆ ರೀತಿ ಸಾಕಷ್ಟು ಜನರನ್ನ ಆಪರೇಷನ್ ಮಾಡಿದಂತಹ ಬಿಜೆಪಿ ಏನ್ ಮಾಡ್ತು? ಕೇಂದ್ರದಲ್ಲಿ ಘನ ಮೋದಿಯವರ ನೇತೃತ್ವದ ಸರ್ಕಾರ, ಅಂಧಭಕ್ತರ ಪಾಲಿನ ಸೋಕಾಲ್ಡ್ ವಿಶ್ವಗುರುವಿನ ಸರ್ಕಾರ ಸುಮಾರು 3,000 ವಿಪಕ್ಷ ನಾಯಕರ ಮೇಲೆ ಐಟಿ ಮತ್ತು ಇಡಿ ದಾಳಿಯನ್ನ ಮಾಡಿಸ್ತು. ಇದು ಹೇಳುವಂಥದ್ದೇನು ಅಂದ್ರೆ, ಬಿಜೆಪಿಲಿ ಇರುವಂತವರೆಲ್ಲ ಸತ್ಯ ಹರಿಶ್ಚಂದ್ರರು, ಶ್ರೀರಾಮಚಂದ್ರ ಪ್ರಭುಗಳು, ಕಾಂಗ್ರೆಸ್ ಅಲ್ಲಿರೋರು, ಬಿಜೆಪಿಯೇತರ ಪಕ್ಷಗಳಲ್ಲಿರುವಂತವರು ಶತಮೂರ್ಖರು, ಮುಟ್ಟಾಳರು, ಅಯೋಗ್ಯರು, ಕಟುಕರು, ವಂಚಕರು, ದಗಲ್ಬಾಜಿ ಕೋರರು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತು. ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ರು. 3,000 ವಿಪಕ್ಷ ನಾಯಕರ ಮೇಲೆ ಇಡಿ ಐಟಿ ದಾಳಿ ಆಗಿದೆ ಅನ್ನುವಂಥದ್ದು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ಲದೆ ಮತ್ತಿನ್ನೇನು? ನಾಲ್ಕನೆಯದ್ದು ಕಾರಣ, ಮನಸೋ ಇಚ್ಛೆ ಕೇಂದ್ರಾಡಳಿತ ಪ್ರದೇಶವನ್ನ ರಚಿಸಿ ಬಿಸಾಕೋದು. ಇದು ಸಂವಿಧಾನ ವಿರೋಧಿ ನಡೆ, ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಜನ ವಾಸಿಸುವಂತಹ ಜನ ವಿರೋಧ ವ್ಯಕ್ತಪಡಿಸಿದ್ರೆ ಅವರ ಅಹವಾಲನ್ನ, ಅವರ ಸಂಕಟವನ್ನ, ಅವರ ನೋವನ್ನ ಕೇಳಬೇಕಾದಂಥದ್ದು ಸರ್ಕಾರದ ಹೊಣೆಗಾರಿಕೆ, ಜವಾಬ್ದಾರಿ. ಆ ಎಲ್ಲ ಮಾತುಗಳನ್ನ, ಹಕ್ಕೊತ್ತಾಯಗಳನ್ನ ಕಾಲ ಕೆಳಗೆ ಹಾಕಿ ಹೊಸಕ್ ಬಿಟ್ಟು ಬೇಕಾದ ರೀತಿಯಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನ ರಚಿಸಿದ್ದು ಕೂಡ ಘನ ಮೋದಿ ಅವರ ಸರ್ಕಾರದ, ಸೊಕಾಲ್ಡ್ ವಿಶ್ವಗುರುವಿನ ಸರ್ಕಾರದ, ಅಂಧಭಕ್ತರ ಅಸಲಿ ಅಪ್ಪನ ಸರ್ಕಾರದ ಕೆಟ್ಟ ನಡೆ. ಈ ಮೂಲಕ ಕೂಡ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿಲ್ವಾ? 5ನೇ ಕಾರಣ, PM ಕೇರ್ ಫಂಡ್. ಎಷ್ಟು ದುಡ್ಡು ಬರ್ತಾ ಇದೆ, ಏನಕ್ಕೆ ಬಳಸ್ತಿದ್ದಾರೆ, ಯಾಕೆ ಬಳಸ್ತಿದ್ದಾರೆ, ಯಾರ ಅಪ್ಪನ ದುಡ್ಡು ಅಂತ ಬಳಸ್ತಿದ್ದಾರೆ? ಸಣ್ಣದೊಂದು ಉತ್ತರ ಇಲ್ಲ. ವರ್ಷಕ್ಕೆ ಕನಿಷ್ಠ 3,000 ಕೋಟಿ PM ಕೇರ್ ಫಂಡ್ಗೆ ಹೋಗಿ ಬೀಳ್ತಿದೆ. ಅದರ ಬಗ್ಗೆ ಪ್ರಶ್ನೆ ಮಾಡುವಂತಿಲ್ಲ ಯಾರೂನು ಅನ್ನೋದಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿದೆ? ಪುಣ್ಯಾತ್ಮ ಭಕ್ತಿ ಭಂಡಾರಿ ಬಸವಣ್ಣ ಪ್ರಜಾಪ್ರಭುತ್ವದ ಒಂದು ಮೊದಲ ಅಧ್ಯಾಯವನ್ನ ಬರೆದ್ರು. ಅವರೇನಾದ್ರೂ ಈ ಘಟನೆಯನ್ನ ನೋಡಿದ್ದಿದ್ರೆ, PM ಕೇರ್ ಫಂಡ್ ನ ವಿಚಾರವನ್ನ ಕೇಳಿದ್ದಿದ್ರೆ ಕನಲ್ತಿರ್ಲಿಲ್ವಾ? ಅಕ್ಷರಶಃ ಕಣ್ಣೀರಾಗ್ತಿರ್ಲಿಲ್ವಾ? ಆದ್ರೂ ಅಂಧಭಕ್ತರ ಪಾಲಿನ ಅಸಲಿ ಅಪ್ಪ, ಸೋಕಾಲ್ಡ್ ವಿಶ್ವಗುರು ನರೇಂದ್ರ ಮೋದಿ ಅವರ ಈ ನಡೆ ಕೂಡ, ಅವರ ಸರ್ಕಾರದ ನಡೆ ಕೂಡ ಪ್ರಜಾಪ್ರಭುತ್ವದ ಬಹುದೊಡ್ಡ ಕಗ್ಗೊಲೆ ಆಗತ್ತೆ, ಪ್ರಜಾಪ್ರಭುತ್ವದ ನರಮೇಧ ಆಗತ್ತೆ ಅನ್ನುವಂಥದ್ದು ಚರ್ಚೆ. ನಿಮಗೆ 6ನೇ ಕಾರಣ ಕೊಡಬಹುದು, ಚುನಾವಣಾ ಬಾಂಡ್. ಎಷ್ಟು ಚೆನ್ನಾಗಿ ಹೇಳಿದ್ರು, ನಾ ಖಾऊंगा ನಾ ಖಾನೆ दूंगा. ಓಕೆ, ಆದ್ರೆ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಕಪ್ಪು ಹಣವನ್ನ ಬಿಳಿ ಮಾಡುವಂತಹ ಕಾನೂನಾತ್ಮಕ ವ್ಯವಸ್ಥೆಯನ್ನ ರೂಪಿಸುವ ಮೂಲಕ ಕುಳಗಳ ದುಡ್ಡನ್ನ, ದಣಿಗಳ ದುಡ್ಡನ್ನ ಎಳ್ಕೊಂಡು ಅವರ ಪಕ್ಷಕ್ಕೆ ಬಳಸ್ಕೊಂಡ್ರು ನರೇಂದ್ರ ಮೋದಿ ಅವರು ಅನ್ನುವಂಥದ್ದು ಒಂದು ಆರೋಪ ಕೇಂದ್ರ ಸರ್ಕಾರದ ಈ ನಡೆ. ಯಾಕಂದ್ರೆ 2014ರಲ್ಲಿ ಇವರು ಹೇಳಿದ್ದು, ದೇಶದಲ್ಲಿ ಕಪ್ಪು ಹಣ ಎಲ್ಲರೂ ಕಾಂಗ್ರೆಸ್ನವ್ರು ತಿಂದು ಬಿಟ್ಟಿದ್ದಾರೆ, ನಾವು ತರ್ತೀವಿ, ನಾವು ತಿನ್ನಲ್ಲ, ಸ್ವಿಸ್ ಬ್ಯಾಂಕ್ ಇಂದ ತರ್ತೀವಿ, ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕಬಹುದು ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಮಾತನ್ನೇ ಹೇಳಿಲ್ಲ ಅಂತ ಅಂಧಭಕ್ತರು, ಸೋಕಾಲ್ಡ್ ವಿಶ್ವಗುರುವಿನ ಅವರೇ ಹೇಳ್ತಿರೋ ಪ್ರಕಾರ ಮಕ್ಕಳು ಹೇಳ್ತಾನೆ ಇದ್ದಾರೆ ಈಗಲೂ ಕೂಡ. ಆದ್ರೆ ಗೂಗಲ್ ಮಾಡಿದ್ರೆ ಯಾರೂ ಕೂಡ ಇಲ್ಲಿ ಮುಟ್ಟಾಳ್ರಿಲ್ಲ. ಆ ಮಾತನ್ನ ಹೇಳಿದಂತಹ ಹೇಳಿಕೆ ವಿಡಿಯೋ ಕೂಡ ಇದೆ. ಸುಪ್ರೀಂ ಕೋರ್ಟ್ ಅಕ್ಷರಶಃ ಚಡಿಹೇಟು ಕೊಟ್ಟ ಮೇಲೆ ಈಗ ಜಾಗೃತವಾಗಿದೆ. ಓ, ಎಲೆಕ್ಟ್ರಾಲ್ ಬಾಂಡ್, ಎಲೆಕ್ಟ್ರಾಲ್ ಬಾಂಡ್, ಎಲೆಕ್ಟ್ರಾಲ್ ಬಾಂಡ್, ನಾ ಖಾऊंगा ನಾ ಖಾನೆ दूंगा. ಸೋಕಾಲ್ಡ್ ವಿಶ್ವಗುರು ಈ ಮೂಲಕವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಚೂರಿ ಹಾಕಿರಬಹುದಾ? ಚರ್ಚೆ ನಡೀತಿದೆ. ಇಂಥದ್ದೊಂದು ಗಂಭೀರ ಆರೋಪ ಇದೆ. 7ನೆಯ ಕಾರಣ, ರಾಜ್ಯಗಳ ಅಧಿಕಾರ ಮೊಟಕುಗೊಳಿಸಿರುವಂಥದ್ದು.
ಸಂವಿಧಾನದ 74ರಿಂದ ಹಲವು ವಿಧಿಗಳ ತನಕ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧ ಹೇಗಿರಬೇಕು, ಹಣಕಾಸಿನ ವ್ಯವಹಾರ ಹೇಗಿರಬೇಕು, ಎಲ್ಲವೂ ಕೂಡ ಚರ್ಚೆ ಆಗಿದೆ. ಸಂವಿಧಾನವನ್ನ ಬದಲಿಸೋಕೆ ನಾವು ಬರೋದು, ನಾವು ಮನು ಸಂವಿಧಾನವನ್ನ ತರ್ತೀವಿ ಅನ್ನುವಂತಹ ಅವರದ್ದೇ ಸಂಪುಟದ ಸಚಿವನ ಮಾತುಗಳನ್ನ ಕೇಳಿದ ಮೇಲೂ ಕೂಡ ಇನ್ ಯಾವ ನಿರೀಕ್ಷೆಯನ್ನ ಇಟ್ಕೋಬಹುದು? ಸಂವಿಧಾನವನ್ನ ಇಟ್ಕೊಂಡೇ ಇವರು ಆಡಳಿತ ಮಾಡ್ತಾರೆ ಬಿಜೆಪಿ ಅವರು ಅಥವಾ ಮೋದಿಯವರ ಸರ್ಕಾರ? ಕೇಂದ್ರ ಇವತ್ತು ನಾನು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ, ನಮಗೊಂದು ನ್ಯಾಯಯುತವಾದಂತಹ ಪಾಲ್ ಕೊಡಿ ಅಂತ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಇಡೀ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಅನ್ನೋದಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿರಬಹುದು? ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಬ್ಬ 5ನೇ ಕ್ಲಾಸ್ ಹುಡುಗ ಕೂಡ ಹೇಳ್ತಾನೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ. ಬಿಜೆಪಿಯ ಜಾಗದಲ್ಲಿ ಕಾಂಗ್ರೆಸ್ ಮಾಡಿದ್ದಿದ್ರೂ ಕೂಡ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆನೇ, ಬೇರೆ ಅಲ್ಲ. 8ನೇಯದ್ದು, ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗ್ಲಿಲ್ಲ. 56 ಇಂಚಿನ ಎದೆಯ ಮಹಾನ್ ವೀರ ಧೀರ ಶೂರ ರಣಧೀರ ಮಗಧೀರ ಗಂಡುಗಲಿ. ಆದ್ರೂ ಅಂಧಭಕ್ತರ ಪಾಲಿನ ಅಸಲಿ ಅಪ್ಪ, ನಾನು ಈ ಮಾತನ್ನ ಪದೇ ಪದೇ ಹೇಳೋದಕ್ಕೆ ಕಾರಣ, ಎಷ್ಟೋ ಜನ ಪಾಪ ಅವ್ರ ತಂದೆ ಹೆಸರನ್ನ ಪಕ್ಕದಲ್ಲಿ ಸೇರಿಸ್ಕೊಳ್ಳೋದ್ರ ಬದಲಿಗೆ ಮೋದಿ 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 ಅಂತ ಸೇರಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಗು ಬರುತ್ತೆ. ಹೌದು, ನಮ್ಮಪ್ಪ ಮೋದಿನೇ ಏನಿವಾಗ ಅಂತ ವಾದಿಸುವಂತಹ ಅಂಧಭಕ್ತರು ಕೂಡ ಸಾಕಷ್ಟು ಜನ ಇದ್ದಾರೆ. ಅಂತಹ ಅಂಧಭಕ್ತರ ಪಾಲಿನ ಅಸಲಿ ಅಪ್ಪ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಲಿಲ್ಲ 10 ವರ್ಷಗಳಲ್ಲಿ ಅಂದ್ರೆ ಯಾವ ಸೀಮೆಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೀವಂತವಾಗಿ ಉಳಿಸುವಂತಹ ಪ್ರಯತ್ನಗಳನ್ನ ಬಿಜೆಪಿ, ಕೇಂದ್ರದ ಬಿಜೆಪಿ, ಸೋಕಾಲ್ಡ್ ವಿಶ್ವಗುರುವಿನ ಸರ್ಕಾರ ಮಾಡ್ತಿದೆ? ಒಂದು ದಾಖಲೆ, ಒಂದು ಅಂಕಿಅಂಶ. ಜವಾಹರ್ಲಾಲ್ ನೆಹರು ಅವರು 114 ಪ್ರೆಸ್ ಮೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು 75 ಪ್ರೆಸ್ ಮೀಟ್ ಮಾಡಿದ್ರು. ರಾಜೀವ್ ಗಾಂಧಿ ಅವರು 62 ಪ್ರೆಸ್ ಮೀಟ್ ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 56 ಪ್ರೆಸ್ ಮೀಟ್ ಮಾಡಿದ್ರು. ಅಜಾತ ಶತ್ರು ನಮ್ಮ ಹೆಮ್ಮೆಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ 55 ಪ್ರೆಸ್ ಮೀಟ್ ಮಾಡಿದ್ರು. ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ 42 ಪ್ರೆಸ್ ಮೀಟ್ ಮಾಡಿದ್ರು. ನರಸಿಂಹರಾವ್ ಅವರು 40 ಪ್ರೆಸ್ ಮೀಟ್ ಮಾಡಿದ್ರು ಪ್ರಧಾನಿಗಳಾಗಿ. ಮೊರಾರ್ಜಿ ದೇಸಾಯಿ ಅವರು 14 ಪ್ರೆಸ್ ಮೀಟ್ ಮಾಡಿದ್ರು. ಆದ್ರೆ 10 ವರ್ಷ ಮುಗಿತಾ ಬರ್ತಿದೆ, ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾವ ಸೀಮೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಪ್ರಧಾನಿಗಳಾಗಿದ್ದಾರೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ. ಕಾಂಗ್ರೆಸ್ ಮಾಡ್ತಿರುವಂತಹ ಪ್ರಶ್ನೆ ಸಮಯೋಚಿತವಾಗಿದೆ, ನ್ಯಾಯೋಚಿತವಾಗಿದೆ. ಅಂಧಭಕ್ತರ ಪಾಲಿನ ಅಪ್ಪ ಮಾತಾಡ್ಬೇಕಲ್ವಾ? ಮೀಡಿಯಾ ಕಂಡ್ರೆ ಭಯನಾ ಅನ್ನುವಂಥದ್ದು ಕೂಡ ಚರ್ಚೆ. 9ನೆಯ ಕಾರಣ, ಶ್ರೀಮಂತರ ಸಾಲ ಮನ್ನಾ ಮಾಡೋಕ್ಕೋಸ್ಕರ ಬಡವರ ಮೇಲೆ ಹೆಚ್ಚು ಹೆಚ್ಚು GST ಹಾಕುವಂಥದ್ದು. ಅರೆ, ಪೆನ್ಸಿಲ್ ಮೇಲೆ GST ಹಾಕ್ತಾರೆ, ತಿನ್ನು ಮೊಸರು ಮೇಲೆ GST ಹಾಕ್ತಾರೆ. ಆದ್ರೆ ಸುಮಾರು 12ರಿಂದ 17 ಲಕ್ಷ ಕೋಟಿ ರೈಟ್ ಆಫ್ ಮಾಡ್ತಾರೆ. ಯಾರ್ದು? ಶ್ರೀಮಂತರ ಸಾಲವನ್ನ. ಯಾರು 8,000 10,000 ತಗೊಂಡಿರುವಂತಹ ರೈತ ವಿಷ ಕುಡಿದು ಸೂಸೈಡ್ ಮಾಡ್ಕೊಂತಾನೆ. ಯಾಕಂದ್ರೆ ಸಾಲ ಕೊಟ್ಟಂತಹ ಬ್ಯಾಂಕ್ಗಳು ಮನೆ ಮುಂದೆ ಬಂದು ಕೊಡ್ಬೇಕಷ್ಟೇ ಅಂದಾಗ ಆ ಸ್ವಾಭಿಮಾನದ ಹೃದಯ ಕರಗೋಗುತ್ತೆ. ಏನಪ್ಪ ಮಾಡೋದು, ಮಾನ ಮರ್ಯಾದೆಗೆ ಹಂಜಿ ಅಂತವರು ಸೂಸೈಡ್ ಮಾಡ್ಕೋತಾರೆ. ಆದರೆ ಲಕ್ಷಾಂತರ ಕೋಟಿ ಸಾಲ ಮಾಡಿದವರನ್ನ ಈ ಸರ್ಕಾರ ಬಂದ ಮೇಲೆ ವಿದೇಶಗಳಿಗೆ ಕಳಿಸ್ಕೊಟ್ಟಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡುತ್ತೆ. ದೊಡ್ಡ ಲಿಸ್ಟ್ ಇದೆ. ಅದರಲ್ಲಿ ಗುಜರಾತಿಗರೇ ಅತಿ ಹೆಚ್ಚು ಜನ ಇದ್ದಾರೆ. ಗುಜರಾತ್ ಮಾಡಿಲ್ಲ ಅಂದ್ರೆ ಲಕ್ಷ ಲಕ್ಷ ಕೋಟಿ ಸಾಲ ಕೊಡಿಸ್ಬಿಟ್ಟು ಅವರನ್ನ ರೈಟ್ ಆಫ್ ಮಾಡಿಸುವಂಥದ್ದು. ರೈಟ್ ಆಫ್ ಅಂದ್ರೆ ಇಲ್ಲ, ಇವ್ರ ಸಾಲ ಕಟ್ಟಕ್ಕಾಗಲ್ಲ, ಇವ್ರಿಗೆ ಆ ಯೋಗ್ಯತೆ ಇಲ್ಲ ಅಂತ ಲಕ್ಷ ಲಕ್ಷ ಕೋಟಿಯನ್ನ ಅಳಿಸಿ ಬಿಸಾಕುವಂಥದ್ದು. 8,000 10,000 ಕಟ್ಟಿರುವಂತಹ ಯಾರು ಮೈಲಾರಪ್ಪ, ಬಂಗಾರಪ್ಪ, ಕಾವೇರಪ್ಪ ಏನಾಗಬೇಕು? ಇದು ಮೋದಿಯವರ ಸೋಕಾಲ್ಡ್ ವಿಶ್ವಗುರುವಿನ ನಡೆ. ಈ ನಡೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅನಿಸೋದಿಲ್ವಾ? ಇದು ಪ್ರಶ್ನೆ. ಕೊನೆಯದ್ದು, ರೈತ ನಮ್ಗೆ ಅನ್ನ ಕೊಡೋಕೆ ಭೂತಾಯಿಯ ಮೇಲೆ ಪೈರನ್ನ ಬಿತ್ತನೆ ಮಾಡಿದ್ರೆ ಶ್ರೀಮಾನ್ ನರೇಂದ್ರ ಮೋದಿಯವರು ಅಂಧಭಕ್ತರ ಪಾಲಿನ ಅಸಲಿ ಅಪ್ಪ, ಅಂಧಭಕ್ತರ ಪಾಲಿನ ಎಲ್ಲ ದೈವಗಳನ್ನ ಮೀರಿಸಿದಂತಹ ದೈವ ನರೇಂದ್ರ ಮೋದಿಯವರ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ನಮಗೆ ನ್ಯಾಯ ಬೇಕು ಅಂತ ಪ್ರೊಟೆಸ್ಟ್ ಮಾಡೋಕೆ ರೈತರು ಬಂದ್ರೆ ದೆಹಲಿಯ ಬೀದಿ ಬೀದಿಗಳಲ್ಲಿ ಮೊಳೆ ಓಡಿಸುತ್ತೆ. ಯೇಸು ಸ್ವಾಮಿಗೆ ಅವ್ರು ಯಾರೋ ಮೊಳೆ ಹೊಡೆದ್ರು ಆ ರೀತಿ ಅಂದ್ರೆ ರೈತರನ್ನ ಎಷ್ಟರ ಮಟ್ಟಿಗೆ ಹತ್ತಿಕ್ತಿರಬಹುದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಅಲ್ವಾ?
ಯಾವುದೋ ಕಾಲದಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನು ಕದ್ಕೊಂಡು ಹೋಗ್ತಿದ್ರು ಅನ್ನುವಂಥದ್ದು ಒಂದು ಲೆಕ್ಕ ಆದ್ರೆ, ಕಣ್ಣಿಗೆ ಕಾಣೋ ರೀತಿಯಲ್ಲಿ ನಾಜೂಕಾಗಿ ಲೀಗಲಿ ಇಲ್ಲಿಗಲ್ ಕೆಲಸ ಮಾಡ್ತಿರುವಂತಹ ಈ ಸರ್ಕಾರ ಮತ್ತು ಈ ನಡೆ, ಕಾಂಗ್ರೆಸ್ ಮಾಡ್ತಿರುವಂತಹ ಎಲ್ಲ ಆರೋಪಗಳ ಪಟ್ಟಿಯನ್ನು ಇಟ್ಕೊಂಡೇ ನಾನು ಹೇಳಿರೋದು, ಇದು ನಂದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಆಗ್ತಿದೆಯಾ ಇಲ್ವಾ?